ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜೆಡಿಯು ಮತ್ತು ಟಿಡಿಪಿ ಕಿಂಗ್ ಮೇಕರ್ ಆಗಿದ್ದು ಇದೀಗ ಪ್ರಬಲ ಖಾತೆಗಳಿಗೆ ಸರ್ಕಸ್ ಶುರುವಾಗಿದೆ. ಈ ಸಂಬಂಧ ಜೆಪಿ ನಡ್ಡಾ ನಿವಾಸದಲ್ಲಿ ಅಮಿತ್ ಶಾ, ರಾಜನಾಥ್ ಸಿಂಗ್, ಬಿಎಲ್ ಸಂತೋಷ್ ನೇತೃತ್ವದಲ್ಲಿ ಸತತ 5 ಗಂಟೆಗಳ ಕಾಲ ಮಹತ್ವದ ಮೀಟಿಂಗ್ ನಡೆಯಿತು. ಸಭೆ ಬಳಿಕ ದೋಸ್ತಿಗಳ ಬೇಡಿಕೆಗೆ ಬಿಜೆಪಿ ಲಕ್ಷ್ಮಣ ರೇಖೆ ಎಳೆದಿದೆ. ಗೃಹ, ರಕ್ಷಣೆ, ವಿದೇಶಾಂಗ, ವಿತ್ತ ಖಾತೆಯಲ್ಲೂ ಯಾರಿಗೂ ಪಾಲಿಲ್ಲ, ಜೊತೆಗೆ ಸ್ಪೀಕರ್ ಹುದ್ದೆಯನ್ನು ಬಿಟ್ಕೊಡಲ್ಲ ಅಂತ ಬಿಜೆಪಿ ದೋಸ್ತಿಗಳಿಗೆ ಖಡಕ್ ಸಂದೇಶ ರವಾನಿಸಿದೆ. ಇನ್ನು ಟಿಡಿಪಿಗೆ ನಾಗರಿಕ ವಿಮಾನಯಾನ ಖಾತೆ, ಲೋಕಸಭೆ ಉಪಸಭಾಪತಿ ಹುದ್ದೆ ನೀಡುವುದಾಗಿ ಬಿಜೆಪಿ ಹೇಳಿದೆ. ಜೆಡಿಯುಗೂ ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಖಾತೆ, ಶಿವಸೇನೆ ಶಿಂಧೆ ಬಣಕ್ಕೆ ಬೃಹತ್ ಕೈಗಾರಿಕೆ ನೀಡುವುದಾಗಿ ಬಿಜೆಪಿ ಹೇಳಿದೆ. ಕಿಂಗ್ ಮೇಕರ್ ಇಬ್ಬರುಗಳು ಕೂಡ ಬೇಡಿಕೆ ಮೇಲೆ ಬೇಡಿಕೆಗಳನ್ನು ಇಡ್ತಾ ಇದ್ದಾರೆ. ಅದರಲ್ಲೂ ಸ್ಪೀಕರ್ ಖಾತೆ ಮೇಲೆ ಚಂದ್ರಬಾಬು ನಾಯ್ಡು ಅವರು ಕಣ್ಣಿಟ್ಟಿದ್ದಾರೆ, ನಮಗೆ ಬೇಕು ಆ ಖಾತೆ ಅಂತ ಹೇಳಿ. ಅದರಲ್ಲೂ ಹೋಮ್, ಮತ್ತೊಂದು ಕಡೆ ನೆನ್ನೆ ಚಂದನ್ ಸರ್ ಹೇಳ್ತಾ ಇದ್ರು, ಹೋಮ್ ಮಿನಿಸ್ಟ್ರಿನೂ ಕೂಡ ನಮ್ಮ ಮೈತ್ರಿಗೆ ಬೇರೆಯವ್ರಿಗೆ ಕೊಡುವೆ ಅಥವಾ ನಮಗೆ ಕೊಡಿ ಅಂಥೇಳಿ ಬೇಡಿಕೆ ನೀಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ, ಯಾವಾಗ ಚಂದ್ರಬಾಬು ನಾಯ್ಡು ಅವರನ್ನು ಜಗನ್ಮೋಹನ್ ರೆಡ್ಡಿ ಅವರು ಜೈಲಿಗೆ ಕಳಿಸ್ತಾರೆ ಕೆಲವೊಂದಿಷ್ಟು ಆರೋಪಗಳ ಮೇಲೆ, ಸೊ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಗುತ್ತೆ. ಆ ಟೈಮ್ನಲ್ಲಿ ಸಹಾಯ ಹಸ್ತವನ್ನು ಚಾಚ್ತಾರೆ ಇದೇ ಚಂದ್ರಬಾಬು ನಾಯ್ಡು ಅವರು. ಅವತ್ತಿನ ದಿನದಲ್ಲಿ ಅಮಿತ್ ಶಾ ಅವ್ರಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ, ಅದಕ್ಕೆ ಹೆಲ್ಪ್ ಮಾಡೋದಿಲ್ಲ ಅವರು. ಸೊ ಹಾಗಾಗಿ ಅವರು ಹೋಮ್ ಮಿನಿಸ್ಟ್ರಿ ಅಮಿತ್ ಶಾ ಅವ್ರಿಗೆ ಬೇಡ ಅಂತೇಳಿ ಒಂದು ಕಡೆ ಬೇಡಿಕೆ ನೀಡ್ತಾ ಇದ್ದಾರೆ. ಮತ್ತೊಂದು ಕಡೆ ಸ್ಪೀಕರ್ ಹುದ್ದೆಯನ್ನು ಕೂಡ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ರೈಲ್ವೆ ಖಾತೆಯನ್ನು ಕೊಡಿ ಅಂತ ಕೇಳ್ತಾ ಇದ್ದಾರೆ. ಹುದ್ದೆ ಇದೆಯಲ್ಲ, ಗೃಹ ಆಗಿರ್ಬೋದು, ಇಟ್ ಇಸ್ ಆಲ್ ವೆರಿ ಚಾಲೆಂಜಿಂಗ್. ದೇಶದ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಓಕೆ, ಬಟ್ ದೇಶದ ಮಟ್ಟದಲ್ಲಿ ಅವೆಲ್ಲ ಬಹಳ ಸವಾಲಿನ ಖಾತೆಗಳವೆಲ್ಲವೂ ಕೂಡ. ಯಾಕೆಂದ್ರೆ ಇದು ಇಂಡೋ ಪಾಕ್ ವಿಚಾರವಾಗಿ ಆಗಿರ್ಬೋದು, ಇಂಡೋ ಚೈನಾ ಆಗಿರ್ಬೋದು, ಇದೆಲ್ಲವೂ ಕೂಡ ಡಿಸ್ಪ್ಯೂಟ್ಸ್ ಇರುತ್ತಲ್ಲ, ಅದನ್ನ ಸಾಲ್ವ್ ಮಾಡೋದಿರುತ್ತೆ, ಅಷ್ಟು ಸುಲಭ ಅಲ್ಲ. ರಾಜ್ಯ ಮಟ್ಟದಲ್ಲಿ ನಾವ್ ಏನ್ ಬೇಕಂದ್ರೂ ಕೇಳಬಹುದು, ಇದು ದೇಶದ ಮಟ್ಟದಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಅವ್ರ ಮೇಲೂ ಕೂಡ ಸಾಕಷ್ಟು ಒಂದು ಜವಾಬ್ದಾರಿ ಆಚೆ ಈಚೆ ಆದ್ರೆ ದೇ ಹ್ಯಾವ್ ಟು ಬಿ ಆನ್ಸರಬಲ್, ಅದು ಯಾವುದೇ ಖಾತೆ ಆಗಿರ್ಬೋದು. ಏನೋ ಇದ್ರ ಜೊತೆಗೆ ಕೃಷಿ ಖಾತೆ ಒಂದ್ ಕಡೆ ಕುಮಾರಸ್ವಾಮಿ ಅವರು ಬೇಡಿಕೆ ಇಡ್ತಾ ಇದ್ದಾರೆ, ಅದನ್ನೇ ನಮಗ್ ಕೊಡಿ ಅಂತ ಹೇಳಿ ನಿತೀಶ್ ಕುಮಾರ್ ಅವರು ಬೇಡಿಕೆ ಇಡ್ತಾ ಇದ್ದಾರೆ. ಸೊ ಇದೆಲ್ಲವನ್ನು ಕೂಡ ಹೆಂಗೆ ಸರಿದೂಗಿಸ್ಕೊಂಡು ಹೋಗ್ತಾರೆ ಅನ್ನೋದು ಬಹುದೊಡ್ಡ ಪ್ರಶ್ನೆ ಆಗ್ತಾ ಇರೋದು. ಸೊ ಅದು ಅಲ್ಲದೆ ಮತ್ತೊಂದು ಕಡೆ ಸರ್ಕಾರ ರಚನೆ ಮಾಡೋದಕ್ಕೆ ನಾಳೆ ಹೋಗ್ತಾರೆ ಪಿಎಂ ಅವರ ಬಳಿ ಪರ್ಮಿಷನ್ನ ತೆಗೆದುಕೊಂಡು. ಬಟ್ ಇಲ್ಲಿ 8ನೇ ತಾರೀಕು 8 ಗಂಟೆ ರಾತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ ಅಂತಿತ್ತು, ಅದು ಡೇಟ್ ಚೇಂಜ್ ಆಯ್ತು. ಅದರಲ್ಲಿ ವಿದೇಶದಿಂದ ಕೆಲವೊಬ್ರು VIPsಗಳು ಬರ್ತಾರೆ, ಅವರು ಬರೋದಕ್ಕೆ ಡಿಲೇ ಆಗ್ಬೋದು ಅಥವಾ ಇನ್ವಿಟೇಷನ್ ಕಳಿಸಿದ್ ಲೇಟ್ ಆಗಿತ್ತು. ಸೊ ಹಾಗಾಗಿ ಸಮಯ ಬದಲಾವಣೆಯನ್ನು ಮಾಡಿದ್ದಾರೆ ಅನ್ನೋದು ಮತ್ತೊಂದು ಮಾತು. ಸೊ ಹಾಗಾಗಿ 9ನೇ ತಾರೀಕು ಸಂಜೆ 6 ಗಂಟೆಗೆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಓಕೆ ಫೈನ್, ಅದು ಪ್ರೀವಿಯಸ್ ಡೇಟ್ ಕೂಡ ಏನೋ ಸ್ವಲ್ಪ ಮುಹೂರ್ತ ಸರಿ ಇಲ್ಲ, ಚರ್ಚೆ ಇದೆ. ಅದನ್ನ ನಂಬೇಕು, ನಾವು ಭಾರತ ದೇಶದಲ್ಲಿ ಹುಟ್ಟಿರೋದು, ಅವೆಲ್ಲವನ್ನ ನಂಬೇಕು, ಸಮಯ ಅದು ಇದು. ಅದರಲ್ಲೂ ಪ್ರಧಾನಿ ಮೋದಿ ಅವರು ದೈವಭಕ್ತರು. ಹೌದು, ಅದು ಪ್ರಮುಖ ಹುದ್ದೆ, ಅದು ಅದೆಲ್ಲ ನಂಬೇಕಾಗತ್ತೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.